ಸಿ ಈ ಸ್ಟಾರ್ಟೆಡ್ ಫ್ರಮ್ ದ ಸ್ಕ್ರ್ಯಾಚ್. ಆ ಕಷ್ಟ ಎಲ್ಲ ಇವ್ರಿಗೆ ಗೊತ್ತು. ಮಿಕ್ಕಿದವ್ರಿಗೆಲ್ಲ ಹೋಮ್ವರ್ಕ್ ಮಾಡಬೇಕು. ಭೈರದ್ರಣಗಳು, ಅಣ್ಣ ಫ್ರಮ್ ಮೆಕ್ಸಿಕೋ, ಗಣೇಶ್ ಸರ್ ಆ್ಯಂಡ್ ರಮೇಶ್ ಸರ್ ಜೊತೆ ಇದೆಲ್ಲ ಬೇರೆ ಬೇರೆ ವರ್ಲ್ಡ್. ದಟ್ ವಾಸ್ ಎಲ್ಲರೂ ಕೆಲಸ ಮಾಡೋದು ಆ್ಯಂಡ್ ಮನಿ. ಯುವರ್ ಕ್ಯಾರೆಕ್ಟರ್ ಡಿಫೈನ್ಸ್ ವೆನ್ ಇಟ್ ಕಮ್ಸ್ ಟು ವರ್ಕ್. ಕೆಲಸ ಮಾತ್ರ ಮಾತಾಡ್ಬಿಟ್ಟು ಹೋಗೋಣ ಅಂತಾರೆ. ಅಲ್ಲ, ಜೊತೆಗಿಲ್ಲಿ ವಿಜಯ್ ಸರ್ದೊಂದು ಜರ್ನಿ ನೋಡಿದಾಗ ಅವರು ಸ್ಟ್ರೇಟ್ ಅವೇ ಒಂದೇ ಸಾರಿ ಸ್ಟಾರ್ ಆದಂಥವ್ರಲ್ಲ, ಸಣ್ಣ ಸಣ್ಣ ಪಾತ್ರ ಮಾಡ್ಕೊಂಡು ಬಂದರು. ಕೊನೆಗೆ ದುನಿಯಾ ಅನ್ನೋಂಥ ಸಿನಿಮಾದ ಮೂಲಕ ವಿಜಯ್ ಅವರು ದುನಿಯಾ ವಿಜಯ್ ಆದರು. ಸಲಗಾ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ ಸಲಗಾ ಡೈರೆಕ್ಟರ್ ಆದರು. ಈ ವಿಜಯ್ ಸರ್ ಜರ್ನಿನ ನೋಡಿದಾಗ ಸರ್, ಓಕೆ ಗುರು, ಈ ಥರದ ಸಿನಿಮಾ ಮಾಡೋಕ್ಕೆ ಹೊರಟಾಗ ಒಂದು ದೊಡ್ಡ ಪೊಟೆನ್ಷಿಯಲ್ ಬೇಕು. ಆ ಪೊಟೆನ್ಷಿಯಲ್ ಸರ್ ಥರ ಇದೆ, ನೀವಂದ್ರೆ ಫೈರ್ ಇದೆ ಅಂತಂದ್ರಿ. ಈ ಥರದ ರಾ ಸಬ್ಜೆಕ್ಟ್ನ ಸರ್ ಯೂಶಲಿ ಎಲ್ಲ ಡೈರೆಕ್ಟರ್ಗಳು ಟಚ್ ಮಾಡೋಕ್ಕಾಗಲ್ಲ. ಅದು ವಿಜಯ್ ಸರ್ ಅಂತವ್ರು ಮಾತ್ರ ತೊಗೋತಾರೆ. ಇದು ನನ್ನ ಪರ್ಸ್ನಲ್ ಒಪಿನಿಯನು. ಇದಕ್ಕೆ ನೀವೇನು ಹೇಳ್ತೀರಿ? ವಿಜಯ್ ಸರ್ ಅದನ್ನೇ ಅವರು ಇಳಿದು ನೋಡಿರು ಸುತ್ತಮುತ್ತ ಏನಿದೆ. ಬಟ್ ಈ ನೋಸ್ ಆಲ್ ದ ಥಿಂಗ್. ಅದೇ ನೀವು ಹೇಳೋ ಥರ ಫ್ರಮ್ ಸ್ಟಂಟ್ಮ್ಯಾನ್ ಆಗಿ ಹಂಗೆ. ಸೊ ಆ ಕಷ್ಟ ಎಲ್ಲ ಇವ್ರಿಗೆ ಗೊತ್ತು. ಸೊ ನನ್ನ ಪಾಯಿಂಟ್ ಆಫ್ ವ್ಯೂಲಿ ಹೇಳಿದ ತಕ್ಷಣ ಅವ್ರಿಗೆ ತುಂಬ ಈಸಿ ಇದೆ ಅಲ್ವಾ. ಸಿ ಸ್ಟಾರ್ಟೆಡ್ ಫ್ರಮ್ ದ ಸ್ಕ್ರ್ಯಾಚ್. ಬೆಳೆದಿರೋದೇ ಹಂಗೆ. ಸೊ ಹಂಗೆ ಇದು ಹೆಂಗೆ ನನಗೆ ಗೊತ್ತು. ಸೊ ಮಿಕ್ಕಿದವ್ರಿಗೆಲ್ಲ ಹೋಮ್ವರ್ಕ್ ಮಾಡಬೇಕು. ಸರ್ಗೆ ಹಂಗಿಲ್ಲ. ಈ ನೋಸ್ ಇದು ಹಿಂಗೆ ಅಂದರೆ ಹಿಂಗೆ. ಸಿನಿಮಾ ಮಾಡೋ ಟೈಮಲ್ಲಿ ಒಂದು ಅಪ್ರಾಪ್ರಿಯೇಟ್ ಟೆಕ್ನಿಷಿಯನ್ನ ಹುಡುಕಿ ಅದರಲ್ಲಿ ಸೆಟ್ ಆಗ್ಬೋದು ಆ ಟೀಮಲ್ಲಿ. ಅದೇ ದೊಡ್ಡ ಚಾಲೆಂಜ್. ಆ ರೀತಿಯಲ್ಲಿ ನಾನು ಸರ್ ಜೊತೆ ನನಗೆ ತುಂಬ ಕಾನ್ಷಿಯಸ್ ಆಗಿ ಮಾತಾಡೋ ಟೈಮಲ್ಲಿ ಬರುತ್ತಾರೆ ಇತ್ತು. ಬಟ್ ಅವ್ರ ಹಿಸ್ಟ್ರಿ ಇದಲ್ವಾ, ಅದನ್ನು ಖಂಡಿತ ನಾವು ಸ್ಟಡಿ ಮಾಡಲೇಬೇಕು. ದುನಿಯಾನ ಒಂದು ಫಿಲಿಮು, ಅದರಲ್ಲಿ ಅವ್ರು ಮಾಡಿರೋ ಆ್ಯಕ್ಷನ್ಸ್ ಆಗಲಿ, ವಿಚಾರ ಆಗಲಿ, ದೊಡ್ಡ ಡೈರೆಕ್ಟರ್ ಸೂರಿ ಡೈರೆಕ್ಟರ್ ಅವ್ರ ಕಡೆಯಿಂದ ಇವು ಸ್ಕೂಲೇ ಬೆರೆದಿರೋದೆ ಅಲ್ವಾ. ಚೆನ್ನಾಗಿದೆ, ವೆರಿ ನೈಸ್. ಇವ್ರು ಸ್ಕೂಲೇ ಬೆರೆದಿರೋದೆ. ಸೊ ನಾವು ಆ ಸ್ಕೂಲಲ್ಲಿ ಹೋಗಿ ಓದೋಕ್ಕೆ ಹೋಗಿಲ್ಲ. ಅಲ್ಲಿ ಒಂದು ಸಬ್ಜೆಕ್ಟಿಗೆ ನಾವು ಚೀಫ್ ಟೆಕ್ನಿಷಿಯನ್ ಆಗಿ ಹೋಗ್ತೀವಿ. ಹಂಗೆ ಅಂದರೆ ನಾವು ಕರೆಕ್ಟಾಗಿ ಇರಬೇಕು. ಅದು ಒಂದು ಹೆಂಗೆ ಹೇಳೋದು, ತುಂಬ ಕಾನ್ಷಿಯಸ್ ಆಗಿ ಮೂವ್ ಮಾಡ್ಕೊಂಡೇ ಹೋಗ್ಬೇಕು. ಕಾನ್ಷಿಯಸ್ ಮೀನ್ಸ್ ಲೈಕ್ ವರ್ಕಲ್ಲಿ ಏನೋ ಸಣ್ಣ ಪುಟ್ಟ ತಪ್ಪಾಗಬಾರ್ದಲ್ವಾ. ಬಿಕಾಸ್ ಒನ್ಸ್ ಎವ್ರಿ ಒನ್ ಶೂಟಿಂಗಿನ ಬಂದಾದಮೇಲೆ ವೆಯ್ಟ್ ಮಾಡೋಕ್ಕಾಗಲ್ಲ, ಏನೋ ಮೀಟ್ರ್ ರನ್ ಆಗುತ್ತೆ. ಸೊ ಆ ರೀತಿಯಲ್ಲಿ ನನಗೆ ಒಂದು ಭಯನೂ ಇತ್ತು. ಬಟ್ ಹೋಗ್ತಾ ಈ ಚಾಲೆಂಜ್ ಬೇಕೇ ಬೇಕು. ಅಂದರೆ ಪ್ರತಿಯೊಂದು ಸಿನಿಮಾಗೂ ಬೇರೆ ಬೇರೆ ಕಂಟೆಂಟ್ಗಳು, ಬೇರೆ ಬೇರೆ ಥರ ನಾವು ಟ್ರಾವೆಲ್ ಮಾಡೋದು. ಆ ರೀತಿಯಲ್ಲಿ ಈ ಲೈವ್ ಆಗಿ ಈಗ ನಡೆಯೋ ವಿಚಾರ ಇದಲ್ವ, ಅದನ್ನು ಈ ಸಿನಿಮಾದಲ್ಲಿ ತೋರಿಸ್ತಾರೆ. ದಟ್ ಈಸ್ ವಾಟ್ ದ ಸ್ಟೋರಿ ಆಫ್ ಭೀಮಾಂಗ್ರು. ಸೊ ನಾನು ಅಕ್ಕಪಕ್ಕ ಹೋಗ್ತೀವಲ್ವ, ಎಲ್ಲ ನೋಡ್ತೀನಿ, ಇದು ಹಿಂಗಿದಲ್ವ, ಅದು ಹೆಂಗಿದೆ. ಬಟ್ ನಾವೆಲ್ಲನೂ ಅಪ್ಲೈ ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಬೇಕೋ ಅದು ಮಾತ್ರ ಅಪ್ಲೈ ಮಾಡೋಕ್ಕಾಗುತ್ತೆ. ಸ್ಕ್ಯಾರಿ ಜರ್ನಿ ಇಲ್ಲ, ಭಯಂಕರ ಇಂಟ್ರೆಸ್ಟಿಂಗ್ ಆಗಿ ಒಂದು ಹೆಂಗೆ ಹೇಳೋದು, ಕ್ಯಾಟ್ ಆನ್ ದ ವಾಲ್ ಥರ. ಈ ಕಡೆ ಹೋಗ್ಲಬಾರ್ದು, ಆ ಕಡೆ ಹೋಗ್ಬಾರ್ದು, ಕರೆಕ್ಟಾಗಿ ಹೋಗ್ಬೇಕು. ಆವಾಗಲೇ ಈ ಸಿನಿಮಾ ಆಗುತ್ತೆ. ಒಳ್ಳೆಯ ರೀತಿಯಲ್ಲಿ ಮುಗೀತು. ಅಲ್ಲ, ಇಷ್ಟೊತ್ತು ಮಾತಾಡಿದ್ರಲ್ಲೇ ನನಗೆ ತುಂಬ ಫೈರಿಂಗ್ ಪಾಯಿಂಟ್ ಕಾಣಿಸಿದ್ದು ಆ ಭೀಮಾ ಜರ್ನಿನ. ಅಂದರೆ ಯೂಶಲಿ ಸಿನಿಮಾಗಳನ್ನ ಎಲ್ಲರೂ ಮಾಡ್ತಾರೆ, ಬಟ್ ರಿಯಲಿಸ್ಟಿಕ್ ಸಿನಿಮಾಗಳನ್ನು ಮಾಡಬೇಕು ಅಂದರೆ ಆ ಒಂದು ಗ್ರಾಫನ್ನು ದಾಟಿರಬೇಕು. ಅದನ್ನು ವಿಜಯ್ ಸರ್ ನೋಡಿದ್ದಾರೆ ಅಂತಂದರೆ ಇದು ದೊಡ್ಡ ಮಟ್ಟದ ಪ್ಲಸ್ ಆಗುತ್ತೆ ಸಿನಿಮಾಗೆ. ಅಲ್ಲ ಸರ್, ನಾನು ಡೈರೆಕ್ಟಾಗಿ ಹೇಳ್ತೀನಿ, ನಾವು ಸುಮಾರು ನೋಡ್ಕೊಂಡು ಬಂದಿರ್ತೀವಿ. ನಾನು ಬೇರೆ ಕಡೆಯಿಂದ ಬಂದಿದ್ದೀನಿ. ಫೈನ್ ಆರ್ಟ್ಸ್ ಬಂದಾದಮೇಲೆ ನನ್ನ ಸ್ಟ್ರೀಮ್ ಆಫ್ ಲೈಫ್ ಬೇರೆ ಥರ ಇದೆ. ಬೇಸಿಕಲಿ ನಾನು ಕ್ರಿಕೆಟರ್. ಓ ಸೂಪರ್. ನಾನು ಇದಕ್ಕೆ ಬಂದಿರಲಿಲ್ಲ ಅಂದರೆ ನಾನು ಹಂಗೆ ಕ್ರಿಕೆಟರ್ ಆಗಿತ್ತು. ಸರ್ ಆಲ್ರೌಂಡ್ರಾ, ಬೌಲರಾ, ಬ್ಯಾಟ್ಸ್ಮನ್? ಆಲ್ರೌಂಡ್ರ್. ಲಾಡ್ ಆಫ್ ಇದೆಲ್ಲ ಇದೆ. ಮೊಮೆಂಟ್ ಓವರ್ಸ್ ಅದು ಹಂಗೆ ಕಾಲೇಜ್ ಓದು ಬಂದಾದಮೇಲೆ ಹೋಗಿದೆ. ಅದು ಬಿಟ್ಬಿಟ್ಟಿದ್ದೀನಿ ನಾನು. ಯಾಕೆ ಹೇಳ್ತೀನಿ ಅಂದರೆ ದ ರೀಸನ್ ಪಾಯಿಂಟ್ ಬಿಹೈಂಡ್ ದಟ್. ಫುಲ್ ಟೈಮಾಗಿ ಅದಲೇ ಇತ್ತು. ಈ BF ಹೆಂಗೆ ಅಂದರೆ ಇಟ್ಸ್ ಅಬೌಟ್ ಆರ್ಟ್ಸ್. ಅದರಲ್ಲಿ ಕಲಿಯೋಕ್ಕೆ ಸುಮಾರು ಇದೆ. ಸೊ 5 years ಆಫ್ ಎಜುಕೇಷನಲ್ಲಿ ಅದೆಲ್ಲ ಮರೆತುಬಿಟ್ಟಿದ್ದೀನಿ. ಈಗ ಆಡಬೇಕನ್ನೋ ಆಸೆ ಇದೆ, ಸ್ಟಿಲ್ ಈಗ ಏನೋ ಆಡ್ತಾಯಿದ್ದೀನಿ. ಬಟ್ ಹೇಳ್ತೀನಿ ಸರ್, ಈ ಸ್ಟಾರ್ಟೆಡ್ ಆಸ್ ಎನ್ ಸ್ಟಂಟ್ ಮ್ಯಾನ್, ಅಲ್ಲಿಂದ ಬಂದು ಇಲ್ಲಿಂದ. ಸೊ ಈ ಹ್ಯಾಡ್ ಸೀನ್ ದ ಹೇಳಿ ಲೈಫಲ್ಲಿ ಸುಮಾರು ವಿಚಾರಗಳನ್ನ ನೋಡಿದ್ದೆ. ಅವ್ರಿಗೆ ತುಂಬ ಈಸಿ ಆಯಿತು. ಬಟ್ ಏನಂದರೆ ಅದೇ ಥರ ಎಲ್ಲನೂ ಈ ಕನ್ಸ್ಟೆಂಟ್ ಟೈಮಲ್ಲಿ ಹೇಳ್ಬೇಕಲ್ವ ಸಿನಿಮಾ ಅಂದರೆ. ಅದು ಒಂದು
ಚೆನ್ನಾಗಿ ಮಾಡಿದ್ದಾರೆ ಲಿಟ್ರಲಾಗಿ. ಡೈರೆಕ್ಷನ್, ಆ್ಯಕ್ಷನ್ ಕಟ್ ಎಲ್ಲ ಟೈಮಲ್ಲೆಲ್ಲ ನಾನು ನೋಡೋದೇ ಇಲ್ಲ ಅವನ್ನ. ಯಾಕೆ ಅಂದರೆ ಆರ್ಟಿಸ್ಟ್ಗೆ ಆ ಎಕ್ಸ್ಪ್ರೆಷನ್ ಬರೋಕ್ಕೆ ಮುಂಚೆ ಇವ್ರು ಸರಕ್ಕೆ ಬರುತ್ತೆ, ಹಂಗಿಲ್ಲ. ಸೊ ಆ ಫೈರ್ ಇದಲ್ವಾ, ಅದು ಖಂಡಿತ ಎಕ್ಸ್ಪ್ಲೋರ್ಡ್ ಆಗುತ್ತೆ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ರೋಮಿಯೋ ಸಿನಿಮಾದಿಂದ ಶುರುವಂಥ ಜರ್ನಿ ಆಲ್ಮೋಸ್ಟ್ 10, 11, 12 ಸಿನಿಮಾಗಳು. ಈಗ ಆಲ್ಮೋಸ್ಟ್ ನಿಮಗೆ ಪೈಪ್ಲೈನಲ್ಲಿ ಈಗ ಭೀಮಾ ನಂತರ, ಭೀಮಾ ಆಲ್ರೆಡಿ ದೊಡ್ಡ ನಿರೀಕ್ಷೆ ಹುಟ್ಟಾಕಿದೆ. ಭೀಮಾ ನಂತರ ಸರ್ ಭೈರತಿ ರಣಗಳ ಜೊತೆಗೆ ಯಾವೆಲ್ಲ ಸಿನಿಮಾಗಳನ್ನ ಮಾಡ್ತಾಯಿದ್ದೀರಿ? ಈಗ ಭೈರತಿ ರಣಗಳ ಶಿವರಾಜ್ ಕುಮಾರ್ ಸರ್ ಜೊತೆ ಮಾಡ್ತಾಯಿದ್ದೀನಿ. ಇಟ್ ವಾಸ್ ಅದೇ ಡಿಫ್ರೆಂಟ್ ವರ್ಲ್ಡ್ ಆ್ಯಂಡ್ ಡಿಫ್ರೆಂಟ್ ಜರ್ನಿ. ಅದು ಡಿಫ್ರೆಂಟ್ ಟೀಮ್, ಎಂಟೈರ್ಲಿ ಹೊಸ ಟೀಮ್ ನನಗೆ. ಇಟ್ ಕೇಮ್ ಔಟ್ ರಿಯಲಿ ವೆಲ್. ಅಣ್ಣ ಫ್ರಮ್ ಮೆಕ್ಸಿಕೋ, ಡಾಲಿ ಸರ್, ಧನಂಜಯ್ ಸರ್ ಜೊತೆ ಮಾಡ್ತಾಯಿದ್ದೀನಿ. ಅಪ್ಕಮಿಂಗಲ್ಲಿ ಈಗ ಗಣೇಶ್ ಸರ್ ಆ್ಯಂಡ್ ರಮೇಶ್ ಸರ್ ಜೊತೆ ವಿಕಾತ್ ಪ್ರೊಡಕ್ಷನಲ್ಲಿ ಒಂದು ಸಿನಿಮಾ ಇದೆ, ಟೇಕ್ ಆಫ್ ಆಗಿದೆ. ಜಸ್ಟ್ ಲೈಕ್ ದಟ್ ಹಂಗೆ ಹೋಗ್ತದೆ. ಇದೆಲ್ಲ ಬೇರೆ ಬೇರೆ ವರ್ಲ್ಡ್. ನಾನು ನಿಜವಾಗ್ಲೂ ಖುಷಿಯಾಗಿದ್ದೀನಿ. ಯಾಕೆಂದರೆ ನಾನು ಜಾಸ್ತಿ ಸಿನಿಮಾ ಅಂದರೂ ಮಾಡೋದಿಲ್ಲ. ಬೇಸಿಕಲಿ ಐ ವಾಸ್ ಇಂಟು ಈವೆಂಟ್ಸ್ ಅಲ್ವಾ. ಸೊ ಅದರಲ್ಲಿ ನಾನೀಗ ಮಾಡ್ತಾಯಿದ್ದೀನಿ. ಅದನ್ನು ಅವಾಗವಾಗ ಬ್ಯಾಕಪ್ ಚೆನ್ನೈ ಹೋಗಿ ಮಾಡ್ಕೊಂಡು ಬಂದೇ ಬರ್ತೀನಿ. ಸಿನಿಮಾ ಪುಷ್ಪಕ ವಿಮಾನದಲ್ಲಿ ರಮೇಶ್ ಅರವಿಂದ್ ಜೊತೆ ಮಾಡಿದ್ದೀನಿ, ಒಳ್ಳೆಯ ಪ್ರೇಕ್ಷಣೆ. ಈ ರೋಮಿಯೋ ಮೈ ಫಸ್ಟ್ ಫಿಲ್ಮ್. ಈಗ ಇಬ್ಬರ ಜೊತೆನೂ ಈಗ ಒಂದು ಸಿನಿಮಾ ಮಾಡೋದು ಇನ್ನೂ ಖುಷಿಯಾಗಿದೆ. ಓಕೆ ಫೈನ್, ಸರ್ಕಲ್ನ ಕರೆಕ್ಟಾಗಿ ಅನಿಸುತ್ತೆ. ಎಲ್ಲರೂ ತಿರ್ಗಾ ನೋಡ್ತೀವಿ, ಕರೆಕ್ಟಾಗಿದೆಯಾ ಅಂತಲ್ಲ, ನೋಡ್ತೀವಿ ಅಂತ. ಯಾಕೆ ಅಂದರೆ ಕೆಲವರೆಲ್ಲ ಹಂಗೆ ಬಂದು ಫೇಡೌಟ್ ಆಗಿ ಹಂಗೆ ಹೋಗಿ ಟ್ರ್ಯಾಕ್ಗಳು ಚೇಂಜ್ ಆಗುತ್ತೆ. ಐ ಆಮ್ ವೆರಿ ಹ್ಯಾಪಿ. ಲೈಕ್ ಓಕೆ ಫೈನ್, ಸ್ಟಿಲ್ ನಾವು ಏನೋ ಒಂದು ರೇಸಲ್ಲಿ ನಾವು ಒಂದು ಕಂಟೆಂಟರ್ ಆಗಿದ್ದೀವಿ ಅಂದರೆ ನನಗೊಂದು ಖುಷಿ ಇದೆ. ಭೈರತಿ ರಣಗಳು ಅವ್ರ ಬಗ್ಗೆ ಏನು ಹೇಳಿದ್ರು ಸರ್ ಬಗ್ಗೆ, ಆ ಕಮಿಟ್ಮೆಂಟ್ಸ್ ಒಬ್ಬೊಬ್ರಿಗೂ ಒಂದೊಂದು ಥರ ಇರುತ್ತೆ. ವೆರಿ ಸೈಲೆಂಟ್ ಆ್ಯಂಡ್ ಸರ್ ಚೆನ್ನಾಗಿತ್ತು. ವೆರಿ ನೈಸ್. ನನಗೆ ಪರ್ಸ್ನಲಾಗಿ ಖುಷಿಯಾಗಿದ್ದು, ಟೆಕ್ನಿಷಿಯನ್ಸ್ ತುಂಬ ಮಾತಾಡಲ್ಲ, ನಿಮ್ಮದು ಮಾತು ಕಮ್ಮಿ ಇತ್ತು. ಬಟ್ ನನಗೆ ನಿಮ್ಮದು ಕಂಪ್ಲೀಟ್ ಆ ಜರ್ನಿ ತಿಳ್ಕೊಬೇಕಾಗಿತ್ತು ಭೀಮಾ ಮೂಲಕ. ಭೀಮಾ ಮಾತಾಡ್ಸೋಕ್ಕೆ ಬಂದ್ವಿ. ಆಲ್ಮೋಸ್ಟ್ ನಿಮ್ಮದು ಒಂದು ಜರ್ನಿನ ರೀಕ್ಯಾಪ್ ಆಯಿತು ಸರ್. ಭೀಮಾ ದೊಡ್ಡ ಮಟ್ಟದ ನಿರೀಕ್ಷೆ ಹುಟ್ಟಾಕಿದೆ. ಭೀಮಾದ ಮೂಲಕ ಗುಣ ಅವರು ಮತ್ತಷ್ಟು ಬ್ಯುಸಿ ಆಗಬೇಕು. ಭೈರತಿ ರಣಗಲ್ಲು, ಅಣ್ಣ ಫ್ರಮ್ ಮೆಕ್ಸಿಕೋ ಮತ್ತು ವಿಖ್ಯಾತ್ ಫಿಲಮ್ಸು, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಮಾಡಿರಿ. ಆಮೇಲೆ ಸೆಟ್ ಅಂದಾಗ ಸರ್ ಇಡೀ ಜನಕ್ಕೆ ನೀವು ಕನೆಕ್ಟ್ ಆಗ್ತೀರಾ ಬೇಗ. ಎಲ್ಲ ಆಡಿಯನ್ಸ್ಗೆ, ಕನ್ನಡ ಪಿಕ್ಚರ್ನ ಎಲ್ಲ ಆಡಿಯನ್ಸ್ಗೆ ಹೇಳೋದಂದರೆ, ಆರ್ಟ್ ಡೈರೆಕ್ಟರ್ ಅಂದರೆ ನಾವು ಯೂಶಲಿ ಮಾತಾಡ್ತಿರ್ತೀವಿ ಅವರ ಶ್ರಮ ಹೇಗಿರುತ್ತೆ ಅಂತ. ಕಾಟೇರಾದ ಸಕ್ಸಸ್ ಹಿಂದಿನ ಮಾಸ್ಟರ್, ಭೀಮಾದ ಮತ್ತೊಬ್ಬ ರಿಯಲ್ ಆರ್ಟ್ ಡೈರೆಕ್ಟರ್ ಮಾಸ್ಟರ್. ಗುಣ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ಮಾತಾಡೋದು ಭಾಳ ಖುಷಿ ಆಯಿತು. ಭೀಮಾ ದೊಡ್ಡ ಮಟ್ಟದಕ್ಕೆ ಸುದ್ದಿ ಮಾಡಲಿ. ವಿಜಯ್ ಸರ್ 3ನೇ ಸಿನಿಮಾಗೂ ನಿಮ್ಮನ್ನೇ ಕರೆದು ಬಾಗುರು ಸಿನಿಮಾ ಮಾಡೋಣ ಅಂತ ಒಂದು ಬಟ್ ನನಗೆ ಇನ್ನೂ ಒಂದು ಭಯ ಇದೆ. ಯಾಕಂದರೆ ಸರ್ ಜೊತೆ ಇನಿಷಿಯಲ್ ಸ್ಟೇಜಲ್ಲಿ ಮಾತಾಡೋ ಟೈಮಲ್ಲಿ ವಾಸ್ ಓಕೆ, ಎಲ್ಲ ಈಸಿ ಗೋಯಿಂಗ್ ಕ್ಯಾರೆಕ್ಟರ್. ಬಟ್ ಹಂಗಿಲ್ಲ, ವೆನ್ ಇಟ್ ಕಮ್ಸ್ ಟು ವರ್ಕ್ ಲೈಕ್ ಕೆಲಸ ಫಸ್ಟ್ ಕರೆಕ್ಟಾಗಿ ಮಾಡು, ಮಿಕ್ಕಿದೆಲ್ಲ ತಾಣ ಬರುತ್ತೆ. ದುಡ್ಡಿಲ್ಲ, ದಟ್ ವಾಸ್ ಎಲ್ಲರೂ ಕೆಲಸ ಮಾಡೋದು, ಅರ್ನ್ ಮನಿ. ಯುವರ್ ಕ್ಯಾರೆಕ್ಟರ್ ಡಿಫೈನ್ಸ್. ಜಾಸ್ತಿ ಮಾತಾಡೋ ಬೇಡ, ಕಡಿಮೆನೇ ಮಾತಾಡಬೇಡ. ಬಿ ಇನ್ ಯುವರ್ ಲೈನ್ ಲಿಮಿಟ್ಸ್. ಕೆಲಸ ಮಾಡು, ನಿಮ್ಮ ಕೆಲಸ ಬೇರೆ ಕಡೆ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ದಟ್ ಐ ಲರ್ನ್ ಫ್ರಮ್ ದಟ್. ಯಾಕೆ ಅದೇ ಫೈರ್ ವಿಲ್ ಅಬ್ಸರ್ವ್ ಎ ಲಾಟ್. ನಿಮ್ಮ ಕೈಲಿ ಆಗುತ್ತಾ ಆಗಲ್ಲ ಅನ್ನೋ ಒಂದು ಫ್ಲ್ಯಾಶ್ ಆಫ್ ಸೆಕೆಂಡಲ್ಲಿ ಹೇಳ್ಬಿಡ್ತಾರೆ. ನಡೆಯುವುದ ಕ್ಯಾರೆಕ್ಟರ್ ಈ ಹ್ಯಾವ್ಸ್ ಇತ್ತು. ಮತ್ತು ನನಗೂ ತುಂಬ ಖುಷಿ. ಈಗ ಮಾತಾಡ್ಸ್ಕೊಂಡು ಮಾತಾಡ್ತೀನಿ. ಬಟ್ ವೆನ್ ಇಟ್ ಕಮ್ಸ್ ಟು ವರ್ಕ್, ಕೆಲಸ ಮಾತ್ರ ಮಾತಾಡ್ಬಿಟ್ಟು ಹೋಗೋಣ ಅಂತಾರೆ. ಒಂದು ಒಳ್ಳೆ ಕ್ಯಾರೆಕ್ಟ್ರು. ದಟ್ ಈಸ್ ವೈ ಈಸ್ ದೇರ್. ಅದಕ್ಕೋಸ್ಕರನೇ ಹಂಗಿದ್ದಾರೆ. ನಾನು ನಿಮ್ಮ ಥರ ಮಿಕ್ಕಿದವ್ರ ಥರನೂ ಖುಷಿಯಾಗಿದ್ದೀನಿ. ಕೆಲಸ ಮಾಡೋ ಟೈಮಲ್ಲಿ ವಿ ಡಸನ್ ನೋ ಹೆಂಗೆ ಎಲ್ಲಿ ಸ್ಟಿಚ್ ಮಾಡ್ತಾರೆ, ಹೆಂಗೆ ಸ್ಕ್ರೀನಲ್ಲಿ ನಿಜವಾಗ್ಲೂ ನೋಡಬೇಕು. ನಾನು ಫಸ್ಟ್ ಶೋ ನೋಡಬೇಕು ಕೂತಿದ್ದೀನಿ. ಲೆಟ್ಸ್ ಥ್ಯಾಂಕ್ ಯು ಸೊ ಮಚ್. ನಾವೆಲ್ಲ ಮಾಡಿದ್ದೀವಿ. ಭೀಮಾ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಗುಣ ಸರ್ ಪರ್ಸ್ನಲಿ ಕನ್ನಡ ಪಿಕ್ಚರ್ ಕಡೆಯಿಂದ ನೀವು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು. ನಮ್ಮ ಹಾರೈಕೆ, ನಿಮ್ಮ ಆಶೀರ್ವಾದ. ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಅಂದರೆ ಸುತ್ತ ಇರೋವರಂಗೆ ಕರೆಕ್ಟಾಗಿ ಇರಬೇಕು. ಎಸ್ ಸರ್, ಒಳ್ಳೆದಾಗಲಿ. ಏನೋ ಗಾಡ್ಸ್ ಗ್ರೇಸ್ ಏನೋ ನಡೀತಾ ಇದೆ. ಎವ್ರಿಥಿಂಗ್ ವಿಲ್ ಬಿ ವೆಲ್. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಬೈ. ಥ್ಯಾಂಕ್ ಯು.
ಇದಿಷ್ಟು ಗುಣ ಅವರ ಮಾತು. ಭೀಮಾ ಸಿನಿಮಾದ ಆರ್ಟ್ ಡೈರೆಕ್ಟರ್. ಬಹಳಷ್ಟು ಸಿನಿಮಾಗಳನ್ನು ತುಂಬ ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದ್ದಾರೆ. ಇದರ ಹಿಂದಿನ ಸಕ್ಸಸ್ ಸಿನಿಮಾ ಕಾಟೇರ, ಈಗ ಭೀಮಾ ಆದ ನಂತರ ಭೈರತಿ ರಣಗಲು ಬರುತ್ತೆ, ಅಣ್ಣ ಫ್ರಮ್ ಮೆಕ್ಸಿಕೋ ಬರುತ್ತೆ, ಮತ್ತು ಬಹಳಷ್ಟು ಸಿನಿಮಾಗಳನ್ನು ಮಾಡ್ತಾ ಹೋಗಲಿ. ಇದು ಕನ್ನಡ ಪಿಕ್ಚರ್ ವಿಶೇಷವಂತ ಸಂಚಿಕೆ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆಗೆ ರವಿ, ಕನ್ನಡ ಪಿಕ್ಚರ್.